ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ UK ಕಿಚನ್ ಚಾನಲ್. ಇವತ್ತಿನ ದಿನ ನಾನು ಮಾಡಬೇಕಂತಿರೋದು ಟೇಸ್ಟಿಯಾಗಿರೋಂಥ ಒಂದು ಸ್ನ್ಯಾಕ್ಸ್, ಅದು ಆಲೂ ಫಿಂಗರ್ ಚಿಪ್ಸ್. ಅದನ್ನು ಯಾವ ರೀತಿ ಸಿಂಪಲ್ಲಾಗಿ ಆ್ಯಂಡ್ ಟೇಸ್ಟಿಯಾಗಿ ಮಾಡೋದು ಅಂಥೇಳಿ ಹೇಳ್ಕೊಡ್ತೇನೆ ಇವತ್ತಿನ ದಿನ. ಬರೀ ಹಾಗಾದ್ರೆ ಮತ್ತೆ ಆಗ್ತಡ ಟೇಸ್ಟಿಯಾಗಿರೋಂತಹ ಸ್ನ್ಯಾಕ್ಸ್ ಆಲೂ ಫಿಂಗರ್ ಚಿಪ್ಸನ್ನು ಯಾವ ರೀತಿ ರೆಡಿ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ಆಲೂ ಫಿಂಗರ್ ಚಿಪ್ಸ್ ಮಾಡೋಕೆ ಫಸ್ಟಿಗೆ ನಮಗೆ ಆಲೂಗಡ್ಡೆ ಬೇಕು. ನಾನಿಲ್ಲಿ 2 ಆಲೂಗಡ್ಡೆ ತೊಗೊಂಡು ವಾಶ್ ಮಾಡಿ ನೀಟಾಗಿ ತೆಗೆದಿಟ್ಕೊಂಡೇನಿ. ಈಗ ಇವನ್ನ ಯಾವ ರೀತಿ ಕಟ್ ಮಾಡ್ಬೇಕಂದ್ರೆ ಈ ರೀತಿ ನಾವು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಇದನ್ನು ನಾನಿಲ್ಲಿ ಒಂದು ಬಾಣಲೆ ತೊಗೊಂಡೇನಿ. ಫಸ್ಟಿಗೆ ಇವನ್ನ ನಾವು ಒಂದು ಚಿಟಿಕೆ ಉಪ್ಪು ಹಾಕಿ ನೀರು ಹಾಕಿ ಪೂರ್ತಿ ಅಲ್ಲ, ಇವನ್ನ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡೋ ರೀತಿ ಬರೋ ಥರ ಕುದಿಸ್ಬಾರ್ದು, ಮೀಡಿಯಮ್ ಜಾಸ್ತಿ ಬೆಂದಿರಬಾರ್ದು. ಆ ರೀತಿ ನೀರು ಹಾಕಿ ಒಂದು 2 ನಿಮಿಷ ನೀವು ಇದನ್ನು ಕುದಿಸ್ಕೋಬೇಕು. ಇಲ್ಲ ನೀವು ಬಿಸಿ ಬಿಸಿ ಕುದಿಯೋ ನೀರನ್ನು ಫಸ್ಟಿಗೆ ಕುದಿಸಿಟ್ಕೊಂಡು ಅದಕ್ಕೆ ಈ ಆಲೂಗಡ್ಡೆ ಹಾಕಿ ಒಂದು 5ರಿಂದ 10 ನಿಮಿಷ ಮುಚ್ಚಿಟ್ರೂ ಕೂಡ ಅದು ಮೆತ್ತಗೆ ಆಗ್ತೈತಿ ಆಟೋಮೆಟಿಕ್ಲಿ. ಇಲ್ಲ ಬೇಡ ನಮ್ಗೆ ಅರ್ಜೆಂಟಾಗೇ ಬೇಕಂದ್ರೆ ನೀವು ಈ ರೀತಿ 1 ನಿಮಿಷ ಅಥವಾ 2 ನಿಮಿಷ ಕುದಿಸ್ಕೋಬೋದು. ನನಗಿದನ್ನು ಗ್ಯಾಸ್ ಮೇಲೆ ಹಚ್ಚಿ 1ರಿಂದ 2 ನಿಮಿಷ ಇದು ಒಂದು ಚೂರು ಮೆತ್ತಗಾಗುವಷ್ಟು ಬಿಸಿ ಮಾಡ್ಕೋತೇನೆ ರೀ. ಇವಾಗ ನಾನು ಇದನ್ನು ಈ ರೀತಿ ಒಂದು ಚೂರು ಬಿಸಿ ಮಾಡ್ಕೊಂಡೇನಿ. ಈ ರೀತಿ ಇದು ಜಾಸ್ತಿ ಮೆತ್ತಗಾಗಿಲ್ಲ ನೋಡ್ರಿ, ಇಲ್ಲಿ ಈ ರೀತಿ ಒಂದು ಚೂರಾಗೈತಿ. ಈಗ ಇದನ್ನು ನಾನು ಬಸ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೇನೆ ಇದನ್ನು ಸಪ್ರೇಟಾಗಿ. ನೀವು ಇದನ್ನು ನೀರಿಗೆ ಹಾಕೋಬೇಕಾರೆ ಅಥವಾ ಒಂದು ಚೂರು ಕುದಿಸೋಬೇಕಾರೆ ಒಂದು ಚೂರು ಸಾಲ್ಟ್ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಆಮೇಲೆ ಕರೆದ ಮೇಲೆ ಸೇರ್ಕೋತತಿ ಇಲ್ಲ ಅನ್ನೋಂಗಿಲ್ಲ. ಬಟ್ ಕುದಿಸೋಬೇಕಾರೆ ಹಾಕಿದ್ರೆ ಅದು ನೀರು ಜೊತೆ ಮಿಕ್ಸ್ ಆಗಿ ಕುದಿಯೋಬೇಕಾರೆ ಇದಕ್ಕೆ ಕೂಡ್ಕೊಂಡ್ಬಿಡ್ತೈತಿ. ಅದಕ್ಕೆ ಈ ರೀತಿ ನಾನಿಲ್ಲಿ ಇವನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡೇನಿ. ಈಗ ಇವನ್ನ ಒಂದು ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಂಡೇನಿ. ಒಂದು ಚೂರು ಬಿಸಿ ಮಾಡ್ಕೊಂಡೇನಿ, ಜಾಸ್ತಿ ಅಲ್ಲ. ನೀವು ಆಲೂಗಡ್ಡೆನ ಜಾಸ್ತಿ ಬಿಸಿ ಮಾಡಿಕೊಂಡು ಏನೋ ಪಲ್ಯ ಮಾಡಬೇಕಾದ್ರೆ ಅದು ನಾವು ಸ್ಮ್ಯಾಶ್ ಮಾಡೋ ರೀತಿ ಮಾಡ್ಕೊಂಡಿರ್ತೇವಲ್ಲ, ಆ ರೀತಿ ಏನಾರ ನೀವು ಮಾಡ್ಕೊಂಡ್ರಿ ಅಂದ್ರೆ ಇದು ಫಿಂಗರ್ ಚಿಪ್ಸ್ ಮಾಡೋಕೆ ಸೂಟ್ ಆಗೋದಿಲ್ಲ. ಅದಕ್ಕೆ ಈ ರೀತಿ ಒಂದು ಚೂರು ಬಿಸಿನೀರಾಗ ಹಾಕಿ ತೆಗೆದು ಇಟ್ಕೊಂಡೇನಿ. ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಆಲ್ರೆಡಿ ತೆಗೆದಿಟ್ಕೊಂಡೇನಿ. ಈಗ ಎಣ್ಣೆ ಕಾದೈತಿ. ಈಗ ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಚಿಪ್ಸನ್ನು ಈ ರೀತಿ ಒಂದೊಂದಾಗಿ ಅದಕ್ಕೆ ಹಾಕಬೇಕು. ಟೇಸ್ಟಿಯಾಗಿರೋಂತಹ ಫಿಂಗರ್ ಚಿಪ್ಸ್, ಆಲೂ ಫಿಂಗರ್ ಚಿಪ್ಸ್ ಈಗ ರೆಡಿ. ನಾವು ಹೊರಗಡೆ ಎಲ್ಲ ತಿಂತಿರ್ತೇವೆ, ಒಮ್ಮೊಮ್ಮೆ ಫಿಂಗರ್ ಚಿಪ್ಸ್ ತಿನ್ಬೇಕು ಅನ್ನಿಸ್ತಿರ್ತೈತಿ ನಮ್ಗೆ. ಈ ರೀತಿ ಆವಾಗ ನೀವು ಹೆಲ್ತಿಗೆ ಕೂಡ ಚಲೋ, ಆಮೇಲೆ ಟೇಸ್ಟ್ ಕೂಡ, ಆಮೇಲೆ ಹೈಜೆನಿಕ್. ಇನ್ನೊಂದಿಷ್ಟು ಜನಕ್ಕೆ ಏನಾಗ್ತೈತೆ ಅಂದ್ರೆ ಈಗ ಕೆಲವೊಂದು ಕಡೆ ನಮ್ಗೆ ಏನು ಅನಿಸ್ತೈತಂದ್ರೆ ತಂದು ತಿಂತಿರ್ತೇವೆ ನಾವು, ಹೈಜೆನಿಕ್ ಐತೋ ಏನಿಲ್ಲೋ ಈ ಥರ ಒಂದೊಂದು ವಿಚಾರ ಬರ್ತಿರ್ತಾವೆ. ಅವಾಗ ಏನು ಮಾಡ್ಬೇಕಂದ್ರೆ ಮನೆಯೊಳಗನ ನೀವೇ ಮಾಡ್ಕೊಂಡು ತಿಂದ್ರೆ ಇನ್ನೂ ನಿಮ್ಗೆ ಖುಷಿ ಇರ್ತೈತಿ ಒಂಥರ. ಅದಕ್ಕೆ ಈ ರೀತಿ ನೀವು 1-2 ಆಲೂಗಡ್ಡೆ ತೊಗೊಂಡು ಹೆಚ್ಕೊಂಡು ಈ ರೀತಿ ಟೇಸ್ಟಿಯಾಗಿರೋಂತಹ ಆಲೂ ಫಿಂಗರ್ ಚಿಪ್ಸನ್ನು ಮಾಡ್ಕೋಬೋದು ನೋಡ್ರಿ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಸೇರಿಸ್ಬಿಟ್ರೆ ಟೇಸ್ಟಿ ಆ್ಯಂಡ್ ಸಂಜಿಕೆ ಚಾ ಜೊತೆ ಅಥವಾ ಊಟದ ಜೊತೆ, ಆಮೇಲೆ ನಿಮ್ಗೇನಾದರೂ ಬಾಯಿ ಕೆಟ್ಟ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಏನಾದರೂ ತಿನ್ಬೇಕಂತಿದ್ರೆ ಈ ರೀತಿ ನೀವು ಟೇಸ್ಟಿಯಾಗಿರೋವಂಥ ಆಲೂ ಫಿಂಗರ್ ಚಿಪ್ಸನ್ನು ಮಾಡ್ಕೋಬೋದು ನೋಡ್ರಿ. ನೀವು ಖಾರ ತಿನ್ನೋರಾಗಿದ್ರೆ ಇನ್ನೊಂಚೂರು ಖಾರ ಹಾಕೋರಿ. ಇದಕ್ಕೆ ಬರೀ ಉಪ್ಪು ಖಾರ ಅಷ್ಟೇ ಅಲ್ದ ರೀ, ನೀವು ಬೇಕಿದ್ರೆ ರೀ ಚಾಟ್ ಮಸಾಲ ಕೂಡ ಹಾಕೋಬೋದು. ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತೈತಿ ನೋಡ್ರಿ. ಹಂಗೆ ನೋಡಿದ್ರನ ಬಾಯೊಳಗೆ ನೀರು ಬರ್ತಾವೆ. ಟೇಸ್ಟ್ ಕೂಡ ಅಷ್ಟು ಚೆನ್ನಾಗೇ ಇರ್ತೈತಿ.
ನೋಡಿದ್ರಲ್ಲ, ನಿಮ್ಗೆ ಎಲ್ಲರಿಗೂ ಇವತ್ತಿನ ಈ ಆಲೂ ಫಿಂಗರ್ ಚಿಪ್ಸ್ ರೆಸಿಪಿ ಇಷ್ಟ ಆಗೈತೆ ಅಂತ ತಿಳ್ಕೊತೇನೆ. ದಯವಿಟ್ಟು ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.